ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಕನ್ನಡಿಗ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಯೂಸ್ಫುಲ್ ಆಗಿರುವಂಥ ಹೈ ಡಿಮ್ಯಾಂಡ್ ಇರುವಂಥ ಕೆಲವೊಂದಿಷ್ಟು ಸ್ಕಿಲ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಿಲ್ಸ್ಗಳನ್ನು ನೀವು ಕಲೀಲೇಬೇಕು. ಯಾಕಂತಂದರೆ ಇದರಿಂದ ನಿಮ್ಮ ಒಂದು ಕರಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸ್ಯಾಲ್ರಿ ಬೂಸ್ಟಿಗಿರ್ಬೋದು ಅಥವಾ ನಿಮ್ಮ ಒಂದು ರೆಸ್ಯೂಮೆಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ನಿಮಗೆ ಯೂಸ್ಫುಲ್ ಆಗಿರುವಂಥ ಸ್ಕಿಲ್ಸ್ಗಳನ್ನು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಎಲ್ಲ ಕೋರ್ಸ್ಗಳಿಗೆ ಫ್ರೀ ಸರ್ಟಿಫಿಕೇಷನ್ ಇರುತ್ತೆ, 100% ಫ್ರೀ ಕೋರ್ಸ್ಗಳು. ಸೊ ಇಲ್ಲಿ ನಿಮಗೆ ಗೊತ್ತಿರೋ ರೀತಿ ಕಾರ್ಪೊರೇಟ್ನಲ್ಲಿ ಇವಾಗ ಸ್ಕಿಲ್ ಗ್ಯಾಪ್ ಕ್ರೈಸಿಸ್ ಇದೆ. ಯಾಕಂತಂದರೆ ನೀವು ಕಾಲೇಜ್ನಲ್ಲಿ ಎಷ್ಟೇ ಪರ್ಸೆಂಟೇಜ್ ತೊಗೊಂಡು ನೀವು ಪಾಸ್ ಆಗಿದ್ರೂ ಸಹ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋದಿಲ್ಲ. ಜಸ್ಟ್ ಥಿಯರಿಟಿಕಲ್ ಸಬ್ಜೆಕ್ಟ್ಸ್ಗಳನ್ನ ಓದಿರ್ತೀರ. ನೀವು ಓದಿರೋದೇನಿರುತ್ತೆ ಅದನ್ನು ನೀವು ಕೆಲಸದಲ್ಲಿ ಅಪ್ಲಿಕೇಬಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ನಿಮಗೆ ಕೆಲಸದಲ್ಲಿ ಯೂಸ್ ಮಾಡಬೇಕಾಗಿರುವಂಥ ಎಷ್ಟೊಂದು ಸ್ಕಿಲ್ಸ್ಗಳು, ಟೂಲ್ಸ್ಗಳನ್ನ ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದ್ರ ಜೊತೆಗೆ ಹೈ ಕಾಂಪಿಟೇಷನ್ ಇದೆ. ಇವತ್ತು ಒಂದು ಕೆಲಸ ತೊಗೊಳ್ಳೋದಿರ್ಬೋದು ಅಥವಾ ಇಂಟರ್ನ್ಶಿಪ್ ತೊಗೊಳ್ಳೋದಿರ್ಬೋದು, ತುಂಬ ಕಷ್ಟ ಇದೆ. ಸೊ ಇದನ್ನು ನೀವು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ಅಂತಂದರೆ, ನಿಮಗೆ ಫ್ರೀ ರಿಸೋರ್ಸಸ್ ಏನಿರುತ್ತೆ ಆ ಒಂದು ಫ್ರೀ ಕೋರ್ಸ್ಗಳನ್ನು ಮಾಡಿಕೊಂಡು ಒಳ್ಳೆ ವ್ಯಾಲ್ಯೂಬಲ್ ಇರುವಂಥ ಸರ್ಟಿಫಿಕೇಟ್ಸ್ಗಳನ್ನ ಇಟ್ಕೊಂಡು ಒಳ್ಳೆ ಸ್ಕಿಲ್ಸ್ಗಳಿದ್ದರೆ ನೀವು ತುಂಬ ಈಸಿಯಾಗಿ ಜಾಬನ್ನು ತೊಗೋಬೋದು. ಅದ್ರ ಜೊತೆ ನಿಮ್ಮ ರೆಸ್ಯೂಮೆಗೂ ಕೂಡ ಆ್ಯಡೆಡ್ ಆನ್ ಅಡ್ವಾಂಟೇಜ್ ಆಗುತ್ತೆ. ವ್ಯಾಲ್ಯೂಬಲ್ ರೆಸ್ಯೂಮೆ ತುಂಬ ವೆಯ್ಟೇಜ್ ಇರುತ್ತೆ ಇವತ್ತಿನ ಒಂದು ಕಾರ್ಪೊರೇಟ್ನಲ್ಲಿ. ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸನ್ನು BCom, MCom, MBA, BBA ಈ ಯಾವ್ಯಾವ ಒಂದು ಕೋರ್ಸಲ್ಲಿ ಎನ್ರೋಲ್ ಆಗಿದ್ದು ಸಹ PUC ಸ್ಟೂಡೆಂಟ್ಸ್ ಸಹ ಈ ಒಂದು ಕೋರ್ಸ್ಗಳನ್ನ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಈ ಒಂದು ಕೋರ್ಸ್ ಬಂದ್ಬಿಟ್ಟು ಫಸ್ಟ್ ಕೋರ್ಸ್ SAP ಅಂತ, SAP ಕೋರ್ಸ್ ತುಂಬ ವ್ಯಾಲ್ಯೂಬಲ್ ಇದೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ. ಸೊ ಇಲ್ಲಿ ಬಂದು ಡೇಟಾ ಅನಲಿಸ್ಟ್ ಅಂತ ರೋಲ್ ಎಲ್ಲರೂ ಕೇಳಿರ್ತೀರ. ಈ ಒಂದು ಡೇಟಾ ಅನಲಿಸ್ಟ್ ರೋಲ್ ಈ ಒಂದು AI ಎರಾದಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ಡೇಟಾ ಅನಲಿಸ್ಟ್ ರೋಲ್ಗೆ ಯಾವ ಥರ ನಾವು ಎಂಟರ್ ಆಗೋದು? ನಮ್ಮ ಹತ್ರ ಒಂದು ಜಸ್ಟ್ BCom ಡಿಗ್ರಿ ಇದೆ, BBA ಡಿಗ್ರಿ ಇದೆ, ನಮಗೇನು ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ಇಲ್ಲಿ ನೋಡಿ, SAP ಒಂದು ಲರ್ನಿಂಗ್ ಕೋರ್ಸ್ ಇದೆ. ಇದು ತುಂಬ ಈಸಿಯಾಗಿ ನೀವು ಕಲ್ತ್ಕೋಬೋದು. ಫ್ರೀ ಕೋರ್ಸು, ಕಂಪ್ಲೀಟ್ಲಿ ಫ್ರೀ ಕೋರ್ಸು. ಇದರೊಳಗೆ ನಿಮಗೆ ಕೋರ್ಸನ್ನು ಕಲ್ತಾದ್ಮೇಲೆ ನೀವು ಸರ್ಟಿಫಿಕೇಷನ್ ಎಕ್ಸಾಮನ್ನು ಕೊಡಬೇಕಾಗತ್ತೆ. ಆ ಎಕ್ಸಾಮ್ಗೂ ಸಹ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಈ ಎಕ್ಸಾಮನ್ನು ನೀವು 60% ಮಾರ್ಕ್ಸಲ್ಲಿ ಪಾಸ್ ಮಾಡಿದರೆ ಸಾಕು. ಮಿನಿಮಮ್ 60% ಇದ್ದರೆ ಸಾಕು, ನಿಮ್ಮ ಎಕ್ಸಾಮಿಂದು ಸರ್ಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದು ತುಂಬ ವ್ಯಾಲ್ಯೂಬಲ್ ಆಗಿರುವಂಥ ಒಂದು ಸರ್ಟಿಫಿಕೇಟು ಇವತ್ತಿನ ಕಾಲಘಟ್ಟದಲ್ಲಿ. ಇದರಲ್ಲಿ ನೀವು ಡೇಟಾ ವಿಜುವಲೈಸೇಷನ್ನು, ಬಿಸ್ನೆಸ್ ಪ್ಲ್ಯಾನಿಂಗು, ಡಿಜಿಟಲ್ ಡಾಟಾ ಮಾರ್ಕೆಟಿಂಗು, ಡೇಟಾ ಅನಾಲಿಸಿಸ್ಸು, ಈ ಎಲ್ಲ ಸ್ಕಿಲ್ಸ್ಗಳನ್ನು ಕಲಿತೀರ. ಇದರಲ್ಲಿ ನಿಮಗೆ ಫಿನಾನ್ಸ್ ಫೀಲ್ಡಲ್ಲಿ ಜಾಬ್ ಸೆಕ್ಯೂರ್ ಮಾಡೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಕೋರ್ಸು ನಿಮಗೆ ತುಂಬ ವ್ಯಾಲ್ಯೂಬಲ್ ಆಗಿದೆ. ಸೊ ಈ ಒಂದು ಕೋರ್ಸನ್ನು ಕಲಿಯೋದಕ್ಕೆ ನಿಮಗೆ ಡೈರೆಕ್ಟ್ ಕೋರ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಜಸ್ಟ್ ನೀವು ಈ ಥರ ಸ್ಕ್ರೋಲ್ ಮಾಡಿಬಿಟ್ಟು ಸ್ಟಾರ್ಟ್ ಲರ್ನಿಂಗ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಈ ಒಂದು ಕೋರ್ಸನ್ನು ಕಲಿಯೋದಕ್ಕೆ ಮಾಡ್ಯೂಲ್ಸ್ ಓಪನ್ ಆಗುತ್ತೆ. ಅದಾದಮೇಲೆ ನೀವು ಕೋರ್ಸನ್ನು ಕಂಪ್ಲೀಟಾಗಿ ಚೆನ್ನಾಗಿ ಕಲ್ತಾದ್ಮೇಲೆ ಸರ್ಟಿಫಿಕೇಷನ್ ಎಕ್ಸಾಮನ್ನು ಇಲ್ಲೇ ಆನ್ಲೈನ್ನಲ್ಲೇ ನೀವು ತೊಗೋಬೋದು. ಸೊ ಫೋನ್ನಲ್ಲಿ ಸಹ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನಿಮಗೆ ಗೊತ್ತಿದೆ GST ಎಷ್ಟು ವ್ಯಾಲ್ಯೂಬಲ್ ಆಗಿದೆ. GST ಎಲ್ಲ ಕಡೆ ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಕಾಮರ್ಸ್ ಸ್ಟೂಡೆಂಟ್ಸಿಗಂತೂ, ಫಿನಾನ್ಸು ಕಾಮರ್ಸ್ ಸ್ಟೂಡೆಂಟ್ಸಿಗೆ GST ಅನ್ನೋದು ತುಂಬ ಇಂಪಾರ್ಟೆಂಟು. GST ಸರ್ಟಿಫಿಕೇಷನ್ ಇದ್ದರೆ ನಿಮ್ಮ ಒಂದು ರೆಸ್ಯೂಮೆಗೆ ತುಂಬ ವ್ಯಾಲ್ಯೂ ಆ್ಯಡ್ ಆನ್ ಆಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಬಂದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಕೋರ್ಸ್ ಇದೆ. ಫ್ರೀ ಆಫ್ ಕಾಸ್ಟಿಗೆ ನಿಮಗೆ ಸರ್ಟಿಫಿಕೇಷನ್ನು ಸಿಗುತ್ತೆ. ಜಸ್ಟ್ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಆಯಿತು, ನಿಮಗೆ ಸರ್ಟಿಫಿಕೇಷನ್ ಸಿಗುತ್ತೆ. ಇದರೊಳಗೆ ಯಾವುದೇ ರೀತಿ ಎಕ್ಸಾಮ್ನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು GST ಬೇಸಿಕ್ಸು, GST ರಿಜಿಸ್ಟ್ರೇಷನ್ನು, GST ಕೀ ಟರ್ಮ್ಸು, ಇನ್ಪುಟ್ ಡೇಟಾ ಕ್ರೆಡಿಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಟು, GST ರಿಟರ್ನಿಂಗ್ ಪ್ರಾಸೆಸ್ಸು, ಇದೆಲ್ಲದ್ರ ಬಗ್ಗೆನೂ ನಿಮಗೆ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಸಿಗುತ್ತೆ. ಈ ಒಂದು ಯೂಸ್ಫುಲ್ ಆಗಿರುವಂಥ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ರೆಸ್ಯೂಮೆಗಿರ್ಬೋದು ಅಥವಾ ನಿಮಗೆ ಜಾಬ್ ಸರ್ಚ್ನ ಮಾಡೋದಕ್ಕೆ ನಿಮಗೆ ತುಂಬ ಆ್ಯಡೆಡ್ ಆನ್ ಅಡ್ವಾಂಟೇಜ್ ಸಿಗುತ್ತೆ. ನೆಕ್ಸ್ಟು ಬಂದು ಮೈಕ್ರೋಸಾಫ್ಟ್ ವರ್ಡ್ ಬಂದು ಪ್ರತಿಯೊಂದು ಒಂದು ಇಂಡಸ್ಟ್ರಿಯಲ್ಲೂ ಸಹ MS ವರ್ಡ್ ತುಂಬ ಯೂಸ್ಫುಲ್ ಆಗಿರುವಂಥ ಸ್ಕಿಲ್. ಇದು ಬೇಸಿಕ್ ಸ್ಕಿಲ್, ಎಲ್ಲರೂ ಕಲೀಲೇಬೇಕು ಈ ಒಂದು ಸ್ಕಿಲ್ಲನ್ನು. ಯಾವುದೇ ಒಂದು ಜಾಬ್ಗೆ ಹೋದರೂ MS ವರ್ಡ್ ನಿಮಗೆ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ. MS ವರ್ಡಲ್ಲಿ ಪ್ರೊಫಿಷಿಯನ್ಸಿ ಇದ್ದಾರಾ ಅಂತ ಕೇಳ್ತಾರೆ. ಅದರ ಜೊತೆಗೆ ಇಲ್ಲಿ ನಿಮ್ಮ MS ವರ್ಡ್ ಕೋರ್ಸನ್ನು ನೀವು ಫ್ರೀಯಾಗಿ ಕಲಿಬೋದು. ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ.
ಈ ಒಂದು ಕೋರ್ಸಲ್ಲಿ ಆಲ್ರೆಡಿ ಲಕ್ಷಾಂತರ ಜನ ಎನ್ರೋಲ್ ಆಗಿದ್ದಾರೆ. ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಈ ಒಂದು ಕೋರ್ಸನ್ನು ಮಾಡ್ಕೊಂಡಿದ್ದೀನಿ. ಪರ್ಸ್ನಲಿ ತುಂಬ ಚೆನ್ನಾಗಿದೆ ಈ ಒಂದು ಕೋರ್ಸು. ಮ್ಯಾಕ್ಸಿಮಮ್ ಅಂತಂದರೆ 3 hours ಡ್ಯೂರೇಷನ್ ಇರುವಂಥ ಕೋರ್ಸು. ನಿಮ್ಮ ಫೋನ್ನಲ್ಲೇ ನೀವು ಈ ಕಂಪ್ಲೀಟ್ ಕೋರ್ಸನ್ನು ಕಲಿಬೋದು. ಸರ್ಟಿಫಿಕೇಷನ್ ಕೂಡ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಸೊ ಇದನ್ನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬಂದು MS Excel. MS Excel ಅನ್ನೋಂಥದ್ದು ನೀವು ನಂಬರ್ಸ್ ಜೊತೆ ನಿಮ್ಮ ಒಂದು ವರ್ಕ್ ಇರುತ್ತೆ. ಯಾವಾಗಲೂ ಫಿನಾನ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಏನಿರ್ತಾರೆ, ನಂಬರ್ಸ್ ಎಕ್ಸೆಲ್ ನಿಮಗೆ ತುಂಬ ಇಂಪಾರ್ಟೆಂಟು ಅಲ್ವಾ. ಸೊ MS Excel ಪ್ರೊಫಿಷಿಯನ್ಸಿ ಎಲ್ಲ ಕಡೆ ಕೇಳ್ತಾರೆ, ಕಾಮರ್ಸ್ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ. ಸೊ ಈ ಒಂದು MS Excelನ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ ಥ್ರೂ ನೀವು MS Excel ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಮೈಕ್ರೋಸಾಫ್ಟ್ ಕಡೆಯಿಂದ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಸೊ ಈ ಒಂದು MS Excel ಕೋರ್ಸ್ನಲ್ಲಿ ನಿಮಗೆ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಪ್ರತಿಯೊಂದು ಕೋರ್ಸ್ಗಳನ್ನು ನೀವು ಫ್ರೀ ಆಫ್ ಕಾಸ್ಟಾಗಿ ಮಾಡ್ಕೋಬೋದು. ಜಸ್ಟ್ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಸಾಕು, ನಿಮಗೆ ಮೈಕ್ರೋಸಾಫ್ಟ್ ಕಡೆಯಿಂದ ನಿಮಗೆ ವ್ಯಾಲ್ಯೂಬಲ್ ಆಗಿರುವಂಥ ಸರ್ಟಿಫಿಕೇಟ್ ಸಿಗುತ್ತೆ. ಯಾವ ರೀತಿ ಫಾರ್ಮುಲಾಸ್ಗಳನ್ನೆಲ್ಲ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದು, ಡೇಟಾ ಅನಾಲಿಸಿಸ್ ಯಾವ ಥರ ಮಾಡೋದು, ಪ್ರೊಫೆಷ್ನಲ್ ಸ್ಪ್ರೆಡ್ಶೀಟ್ಸ್ ಕ್ರಿಯೇಟ್ ಮಾಡೋದು ಯಾವ ಥರ, ಡೇಟಾ ವಿಜುವಲೈಸೇಷನ್ ಟ್ರೆಂಡ್ಸ್ ಏನೇನಿದೆ, ಬೇಸಿಕ್ ಚಾರ್ಟ್ಸನ್ನು ಪ್ರಿಪೇರ್ ಮಾಡೋವಂಥದ್ದು, ಕಂಡೀಷ್ನಲ್ ಫಾರ್ಮೆಟಿಂಗು, ಇದೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸಿಗೆ ತುಂಬ ಇಂಪಾರ್ಟೆಂಟ್ ಸ್ಕಿಲ್ಸ್, ನಿಮಗೆ ಗೊತ್ತಿರುತ್ತೆ. ಸೊ ಇದೇ ಥರ ಡಾಟಾ ಎಂಟ್ರಿ ಡಾಟಾ ಎಂಟ್ರಿ ಜಾಬ್ಸಿಗೆ ಎಷ್ಟೊಂದು ಜನ ಅಪ್ಲೈ ಮಾಡ್ತಿರ್ತೀರ. ಡಾಟಾ ಎಂಟ್ರಿ ಸ್ಕಿಲ್ಸ್ಗಳು ಯಾವ ರೀತಿ ಕಲ್ತ್ಕೊಳ್ಳೋದು, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಈ ಒಂದು ಕೋರ್ಸ್ನಲ್ಲಿ. ಜಸ್ಟ್ ನೀವು ಗೂಗಲ್ ಸೈನಪ್ ಆದರೆ ನಿಮ್ಮ ಒಂದು ಪ್ರೊಫೆಷ್ನಲ್ ನೇಮ್ ಏನಿದೆ, ಲೀಗಲ್ ನೇಮು, ಅದನ್ನು ಹಾಕಿಬಿಟ್ಟು ಗೂಗಲ್ ಸೈನಪ್ ಆಗಿ ಈ ಥರ ನಿಮಗೆ ರೈಟ್ ಸೈಡ್ನಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ಟಿಫಿಕೇಟು. ಸೊ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ನಿಮ್ಮ ನೇಮು ಈ ಥರ ಬರುತ್ತೆ. ಸೊ ನಿಮಗೆ ಈ ಥರ ಒಂದು ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೋರ್ಸನ್ನು ಆಲ್ರೆಡಿ 10,000ಕ್ಕೂ ಹೆಚ್ಚು ಜನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಒಂದು ಕೋರ್ಸನ್ನು ನಿಮಗೆ ಕಲಿಯೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಪವರ್ ಬಿ ಐ ಕೋರ್ಸ್ ಕೂಡ ಫಿನಾನ್ಸ್ ಅಥವಾ ಕಾಮರ್ಸ್ ಸ್ಟ್ರೀಮ್ ಸ್ಟೂಡೆಂಟ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ನಲ್ಲಿ ಅಟ್ ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಪವರ್ BI ಸ್ಕಿಲ್ಸನ್ನು ಕಲಿತೀರಾ. ಪವರ್ ಕ್ವೆರಿ, ಡೇಟಾ ಮಾಡಲಿಂಗು, DIX ಫಾರ್ಮುಲಾಸು, ಇದೆಲ್ಲ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ನೀವು ಫಿನಾನ್ಸ್ ರಿಲೇಟೆಡ್ ರೋಲಿಗೆ ಅಪ್ಲೈ ಮಾಡುವಾಗ ಈ ಒಂದು ಸ್ಕಿಲ್ಸ್ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ನಿಮ್ಮ ರೆಸ್ಯೂಮಲ್ಲಿ. ಅದ್ರ ಜೊತೆಗೆ ಈ ಒಂದು ಸ್ಕಿಲ್ಸ್ಗಳನ್ನು ನೀವು ಕಲ್ತ್ಕೊಂಡಾಗ ಇಂಟರ್ವ್ಯೂನಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಅಥವಾ ಅಸೆಸ್ಮೆಂಟ್ನಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕಂದ್ರೆ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ನೀವು ಸೈನಪ್ ಆದರೆ ಸಾಕು. ಸೈನಪ್ ಆಗಿ ನಿಮ್ಮ ಲೀಗಲ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಅಟ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಕಂಪ್ಲೀಟ್ ಕೋರ್ಸು. ಸೊ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊತಿದ್ದಂಗೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. 90 days ಆ್ಯಕ್ಸೆಸ್ ಇರುತ್ತೆ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ. ಜಸ್ಟ್ 6 hours ಇರುವಂಥ ಕೋರ್ಸು, ಜಸ್ಟ್ 6 ಗಂಟೆ ಕಾಲದಲ್ಲಿ ಕಂಪ್ಲೀಟ್ ಕೋರ್ಸನ್ನು ಕಲಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಬಿಸ್ನೆಸ್ ಇಮೇಲ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲ್ಯೂಬಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಇನ್ ಬಿಸ್ನೆಸ್, ಪರ್ಟಿಕ್ಯುಲರ್ಲಿ ಇನ್ ಕಾರ್ಪೊರೇಟ್ ವರ್ಲ್ಡ್ ಅಲ್ವಾ. ಸೊ ನೀವು ಇವಾಗ ಯಾವ ಥರ ವಾಟ್ಸಪ್ನ ಯೂಸ್ ಮಾಡ್ತೀರಾ ಕಮ್ಯುನಿಕೇಷನ್ ಪರ್ಪಸ್ಸಿಗೆ, ಅಥವಾ ಮೆಸೆಂಜರ್ನ ಎಲ್ಲ ಯೂಸ್ ಮಾಡ್ತೀರಾ. ನೀವು ಒಂದು ಕಾರ್ಪೊರೇಟ್ನಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಇಮೇಲ್ ಥ್ರೂ ಕಮ್ಯುನಿಕೇಟ್ ಮಾಡ್ತೀರಾ ನಿಮ್ಮ ಇಂಟರ್ನಲ್ ಸ್ಟಾಫ್ ಜೊತೆಗೆ ಆರ್ಗನೈಸೇಷನಲ್ಲಿ, ಅಥವಾ ಎಕ್ಸ್ಟರ್ನಲ್ಲಿ ನೀವು ಯಾರಾದರೂ ಕಸ್ಟಮರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂದರೂ ಸಹ ನೀವು ಇಮೇಲನ್ನು ಥ್ರೂ ಕಮ್ಯುನಿಕೇಟ್ ಮಾಡ್ತೀರಾ. ಹಾಗಾಗಿ ನಿಮಗೆ ಇಮೇಲ್ ರೈಟಿಂಗ್ ಕಲಿಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಫೀಲ್ಡ್ನಲ್ಲಿ ಹೋಗಿ ಇಮೇಲ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಇಮೇಲ್ ರೈಟಿಂಗ್ ಕೋರ್ಸನ್ನು HP ಲೈಫ್ ಅನ್ನೋ ಒಂದು ಲರ್ನಿಂಗ್ ಕೋರ್ಸ್ ಥ್ರೂ ಕಲಿತಾ ಇದ್ದೀರಾ. HP ಲ್ಯಾಪ್ಟಾಪ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಆ ಒಂದು ಕಂಪ್ನಿ ಕಡೆಯಿಂದ HP ಲೈಫ್ ಬಂದುಬಿಟ್ಟು ಸೊ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಕೋರ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಇಮೇಲನ್ನು ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಫ್ರಮ್ ದ ಸ್ಕ್ರ್ಯಾಚ್ ನಿಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ. ಜಸ್ಟ್ ನೀವು ಎನ್ರೋಲ್ ಆದರೆ ಸಾಕು, ನೀವು ಈ ಒಂದು ಕಂಪ್ಲೀಟ್ ಬಿಸ್ನೆಸ್ ಇಮೇಲನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ನೀವು ಕಲ್ತ್ಕೊಳ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು ಇವತ್ತಿನ ದಿವಸ ನಾವು ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ಬಿಸ್ನೆಸ್ ಪ್ರೆಸೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನೀವು ಹೈಯರ್ ಸ್ಟಡೀಸ್ನಲ್ಲಿ ಕಲಿಯೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ, ಯಾವುದೋ ಒಂದು ಸೆಮಿನಾರ್ ಇರುತ್ತೆ ಅಥವಾ ಕಾನ್ಫರೆನ್ಸ್ಗಳಿರುತ್ತೆ, ಅದು ಎಲ್ಲದರಲ್ಲೂ ಸಹ ನೀವು ಲಾರ್ಜ್ ಸಮ್ ಆಫ್ ಆಡಿಯನ್ಸ್ ಜೊತೆ ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಾ ಅಂತಂದರೆ, ಆವಾಗ
ನಿಮ್ಮ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ನು ತುಂಬ ಮ್ಯಾಟರ್ ಆಗುತ್ತೆ. ಈ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡಿ ಅಂತಂತ ಎಲ್ಲ ಕಡೆ ಕೇಳ್ತಾರೆ ಇವಾಗ. ಸೊ ಈ ಒಂದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಫ್ರೀ ಟ್ರೈನಿಂಗ್ ಇದೆ. ಇದು ಕಂಪ್ಲೀಟ್ಲಿ ಬಿಗಿನರ್ ಫ್ರೆಂಡ್ಲಿ ಕೋರ್ಸ್ ಇದೆ. ಫ್ರಮ್ ದ ಸ್ಕ್ರ್ಯಾಚ್ ನಿಮಗೆ ಏನು ಗೊತ್ತಿಲ್ಲದೆ ಇದ್ರೂ ಸಹ ಪ್ರತಿಯೊಂದು ಟೂಲ್ಸನ್ನು ಯಾವ ರೀತಿ ಯೂಸ್ ಮಾಡೋದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಇಲ್ಲಿ ನೀವು ಯಾವುದೇ ರೀತಿಯ ಹಣವನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ನೀವು ಸೈನ್ ಅಪ್ ಆದರೆ ಸಾಕು. ಗೂಗಲ್ ಸೈನ್ ಅಪ್ ಅಥವಾ ನಿಮ್ಮ ಇಮೇಲ್ ಕೊಟ್ಟು ಸೈನ್ ಅಪ್